ಹಲೋ ಗೈಸ್, ಎಲ್ಲರಿಗೂ ಕೂಡ ESB ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ಜಾಬ್ ವೇಕೆನ್ಸಿದು ನೋಟಿಫಿಕೇಷನ್ ಹೇಳ್ತೀವಿ ಅಂತಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ RRBದು 2025 ಜನವರಿ 23 ಅಂದರೆ ಇದೇ ದಿವಸ ಇವತ್ತೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಷ್ಟು ಪೋಸ್ಟ್ ಅಂದರೆ 32,000 ಪ್ಲಸ್ ಪೋಸ್ಟ್, 32,000 ಪ್ಲಸ್ ಪೋಸ್ಟ್ ಇದ್ದಾವೆ RRB ಗ್ರೂಪ್ ಡಿ. ಇನ್ನೂ ಯಾರಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಇವತ್ತೇ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಸೊ ಇವತ್ತೇ ಸ್ಟಾರ್ಟ್ ಆಗಿದೆ, ಯಾವುದೇ ಕಾರಣಕ್ಕೂ ವರಿ ಮಾಡ್ಕೋಕೆ ಹೋಗಬೇಡಿ. ಇವತ್ತು ಅಪ್ಲಿಕೇಶನ್ ಹಾಕಿದ್ರು ನಿಮ್ಮದು ಸರ್ವರ್ ಡೌನ್ ಬರ್ತದೆ, ಯಾಕಂದರೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ತಿರ್ತಾರೆ. ತಲೆನೇ ಕೆಡಿಸ್ಕೊಬೇಡಿ ಇವತ್ತು. ಬಟ್ ಯಾವಾಗ ಹಾಕ್ಬೇಕಂದ್ರೆ ಒಂದು ವಾರ ಬಿಟ್ಟು ಹಾಕಿ, ಮತ್ತು ಲಾಸ್ಟ್ ಮೂಮೆಂಟ್ವರೆಗೂ ಕಾಯ್ಕೋತ ಕುಂದಿರಬೇಡಿ. ಯಾಕಂದರೆ ಅವಾಗ ಕೂಡ ಸರ್ವರ್ ಡೌನ್ ಇರ್ತದೆ. ನಿಮ್ಗೆ ಹೇಳಿದ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ, ಅರ್ಥ ಮಾಡ್ಕೊಳ್ಳಿ. 32,000 ಪೋಸ್ಟ್ ಇದ್ದಾವೆ. ರೈಲ್ವೆ ಜಾಬಲ್ಲಿ ಸಿಗೋದು ತುಂಬ ಕಷ್ಟ. ಅಕಸ್ಮಾತ್ ಒಂದು ಸತಿ ರೈಲ್ವೆ ಜಾಬಲ್ಲಿ ನೀವೇನಾದರೂ ಕಸ ಹೊಡೆಯೋಕೆ ಹೋದ್ರೂ ಸ್ಟಾರ್ಟಿಂಗಿಗೆ ನಿಮಗೆ ಪೇಮೆಂಟ್ ಎಷ್ಟಿರ್ತದೆ? ಸ್ಟಾರ್ಟಿಂಗ್ 30,000 ಪ್ಲಸ್ ಇರ್ತದೆ. ಹೋಗ್ತಾ ಮುಂದೆ ಎಷ್ಟಾಗುತ್ತೆ ಗೊತ್ತಾ? 1,00,000 ಕ್ರಾಸ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಯಾವುದನ್ನು ಮಿಸ್ ಮಾಡ್ಕೋಕೆ ಹೋಗಬೇಡಿ. 32,000 ಪೋಸ್ಟ್ ಇದ್ದಾವೆ, ಇವೇನು ಕಮ್ಮಿ ಇಲ್ಲ. ವೇಕೆನ್ಸಿ ಇನ್ಕ್ರೀಸ್ ಆಗುತ್ತಾ ಅಂತಂದರೆ ಎಸ್, 100% ಇನ್ಕ್ರೀಸ್ ಆಗುತ್ತೆ. ವೇಕೆನ್ಸಿ 100% ಇನ್ಕ್ರೀಸ್ ಆಗುತ್ತೆ ಸರ್. ಮತ್ತು ನಿಮ್ಗೆ ಏನಾದರೂ ಡೌಟ್ ಬರ್ತಿತ್ತಂದರೆ ಡೌಟ್ನ ಇಲ್ಲೇ ಕ್ಲಿಯರ್ ಮಾಡ್ತೀನಿ. ಮತ್ತು ಹಂಗೂ ಮೀರಿ ನಿಮ್ಗೆ ಏನಾದ್ರು ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ, ಯಾವುದಕ್ಕೂ ಬಿಡಲ್ಲ. ಮತ್ತು ರೆಗ್ಯುಲರಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾವುದಾದ್ರು ಜಾಬ್ ಅಪ್ಲಿಕೇಶನ್ ಬಂದರೆ, ಮತ್ತು ಏನಾದರೂ ಯಾವುದೇ ರೀತಿ ಓದಬೇಕು, ಹೆಂಗೆ ನೆನ್ಪಿಟ್ಕೊಳ್ಬೇಕು, ಯಾವ ರೀತಿ ಟಿಪ್ಸು ಕ್ಲಾಸಸ್ಸು ಎಲ್ಲ ಮಾಡ್ತಿರ್ತೀನಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ ಸಾಕು, ಮತ್ತೇನು ಬೇಡ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ ತಿದ್ಕೋಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬನ್ನಿ ಸ್ನೇಹಿತರೆ, ಈ 32,000 ಪ್ಲಸ್ ವೇಕೆನ್ಸಿ ಏನಿದೆಲ್ಲ RRBದು, ಇದನ್ನ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತೇಳಿ ಮುಂದೆ ನಾನು ತಿಳಿಸ್ಕೊಡ್ತೀನಿ. ನಾನು ಅಪ್ಲಿಕೇಶನ್ ನಂದೇ ಹಾಕುವಾಗ ಯಾವ ರೀತಿ ಹಾಕಬೇಕಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಸ್ನೇಹಿತರೆ ನೋಡೋಣ ನಾವಿವಾಗ. ಇದಕ್ಕೆ ಕ್ವಾಲಿಫಿಕೇಷನ್ 10th ಆದರೆ ಸಾಕು ಸ್ನೇಹಿತರೆ. 10th ಆದರೆ ನಿಮಗೆ ಅಪ್ಲಿಕೇಶನ್ನ ಹಾಕ್ಬೋದು. ಹಾಗಾದರೆ ಕರ್ನಾಟಕಕ್ಕೆ ವೇಕೆನ್ಸಿ ಎಷ್ಟಿದ್ದಾವೆ ಅಂತ ನೋಡ್ಬೋದು ನೀವು. ಕರ್ನಾಟಕ ವೇಕೆನ್ಸಿ ಎಷ್ಟಿದ್ದಾವೆ ಅಂದರೆ 503 ಇದ್ದಾವೆ ಸ್ನೇಹಿತರೆ. 503 ಇದ್ದಾವೆ. ಇದೇನು ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ. 100% ಸೆಲೆಕ್ಷನ್ ಯಾರು ಆಗಬೇಕಂತಿರ್ತಾರಲ್ಲ, ಮುಂದೆ ಸಿಲೆಬಸ್ ಕೊಡ್ತೀನಿ ನಿಮಗೆ. ಸಿಲೆಬಸ್ ಪ್ರಕಾರ ಸ್ಟಡಿ ಮಾಡಿ. ಯಾವುದಾದ್ರು ಒಂದು ಗೌರ್ಮೆಂಟ್ ಜಾಬ್ ಆದರೆ ಆರಾಮಾಗಿರ್ತದೆ ಲೈಫ್. ಓಕೆ, ಹಾಗಿದ್ರೆ ನೋಡೋಣ ನಾವು ಇವಾಗ. ನೀವು RRB ಅಪ್ಲಿಕೇಶನನ್ನು ಹಾಕಬೇಕಂತಂದರೆ, ಮೀನ್ಸ್ ರೈಲ್ವೆ ಗ್ರೂಪ್ ಡಿ ವೇಕೆನ್ಸಿ ಈ ಅಪ್ಲಿಕೇಶನ್ನ ಹಾಕಬೇಕಂತಂದರೆ ನಿಮಗೆ ಮೇಯ್ನಾಗಿ ಫೀಸ್ ನಿಮಗೆ ಎಲ್ಲರಿಗೂ ಕಾಡ್ತಿರೋ ಕ್ವೆಶನ್ಸ್, ಫೀಸ್ ಎಷ್ಟಿರುತ್ತೆ? GMದವ್ರಿಗೆ 500 ಇರ್ತದೆ ಸ್ನೇಹಿತರೆ. ಅದೇ SC/ST ಕ್ಯಾಂಡಿಡೇಟರಿಗೆ 250 ಇರ್ತದೆ. ಇವು ಫೀಸ್ಗಳು ಎಲ್ಲಿ ಹೋಗಂಗಿಲ್ಲ. ನೀವು ಎಕ್ಸಾಮ್ ಬರೋದ ತಕ್ಷಣ ನೀವು ಪಾಸ್ ಆದರೂ ಓಕೆ, ಪಾಸ್ ಆಗಲಿಲ್ಲ ಅಂದರೂ ಓಕೆ, ನಿಮಗೆ ಬ್ಯಾಂಕ್ ಅಕೌಂಟ್ ಕೇಳುತ್ತಲ್ಲ ಅಪ್ಲಿಕೇಶನ್ ಹಾಕೋ ಟೈಮ್ನಲ್ಲಿ, ಅದು ನಿಮಗೆ ವಾಪಸ್ ಬರ್ತದೆ ಸ್ನೇಹಿತರೆ. ತಲೆ ಕೆಡಿಸ್ಕೊಬೇಡಿ ಅದ್ರ ಬಗ್ಗೆ. ಅಪ್ಲಿಕೇಶನನ್ನು ಹಾಕಿ ಎಲ್ಲರೂ ಕೂಡ. ಓಕೆ, ಇವಾಗ ನೆಕ್ಸ್ಟ್ ಸಿಲೆಬಸ್ ಏನೇನಿರ್ತದೆ. ಸಿಲೆಬಸ್ GS ಅಂತ ಬರ್ತದೆ. GS ಅಂದರೆ ಜನರಲ್ ಸೈನ್ಸ್, 25 ಮಾರ್ಕ್ಸ್. ಮತ್ತು ಮೆಂಟಲ್ ಎಬಿಲಿಟಿ 25 ಮಾರ್ಕ್ಸ್. ಹಾಗೆ ಏನು ಬರ್ತದೆ ಸ್ನೇಹಿತರೆ ಅಂದರೆ ಜನರಲ್ ಅವೇರ್ನೆಸ್ ಇದು ಎಷ್ಟು ಮಾರ್ಕ್ಸ್ ಬರ್ತದೆ ಅಂದರೆ 20 ಮಾರ್ಕ್ಸ್ ಬರ್ತದೆ ಸ್ನೇಹಿತರೆ. ರೀಸನಿಂಗ್ ಬಂದು 30 ಮಾರ್ಕ್ಸು. ಟೋಟಲ್ ಆಗಿ ಎಷ್ಟು ಬಂತು? 50 ಮಾರ್ಕ್ಸು ಪ್ಲಸ್ 50 ಮಾರ್ಕ್ಸು, 100 ಮಾರ್ಕ್ಸ್ ಆಯಿತು ಸ್ನೇಹಿತರೆ. 100 ಮಾರ್ಕ್ಸಿಗೆ ಕ್ವಶನ್ ಇರ್ತವೆ. ಎಲ್ಲ CBT ಟೆಸ್ಟ್ ಇರ್ತದೆ ಸ್ನೇಹಿತರೆ. CBT ಅಂದರೆ ಅರ್ಥ ಆಗುತ್ತಲ್ಲ, ಏನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತೇಳಿ. ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ನೀವು ಟಿಕ್ಕನ್ನು ಮಾಡ್ತಾ ಹೋಗಬೇಕಾಗ್ತದೆ. ಎಷ್ಟು ಟೈಮ್ ಇರ್ತದೆ ನಿಮಗಂದರೆ 90 ನಿಮಿಷ ಇರ್ತದೆ. 1.5 ತಾಸು. ಹೆಂಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಹೆಂಗೆ ಬರೀತಿರಲ್ಲ, ಅದೇ ರೀತಿ 90 ನಿಮಿಷ ಎಕ್ಸಾಮ್ ಟೈಮ್ ಇರ್ತದೆ. ನೆಗೆಟಿವ್ ಏನಾದರೂ ಇರ್ತದೆ? ಎಸ್, 100% ಇರ್ತದೆ. ನೆಗೆಟಿವ್ 1/3 ಇರ್ತದೆ. 1/3. ಓಕೆ, ಇದಿಷ್ಟು ಆಯಿತು. ಹಾಗಿದ್ರೆ ಇದು ಕನ್ನಡದಲ್ಲಿ ಇರ್ತದ? ಎಸ್, ಕನ್ನಡದಲ್ಲಿ ಇರ್ತದೆ. ಬಟ್ ನೀವು ಚೂಸ್ ಮಾಡುವಾಗ ಮೊದಲು ಕನ್ನಡದಲ್ಲಿ ಇರಲಿಲ್ಲ, ಇವಾಗ ಕನ್ನಡದಲ್ಲಿ ಇದೆ ಇದು. ಬಟ್ ಚೂಸ್ ಮಾಡುವಾಗ ನೀವು ಕನ್ನಡ ಆಪ್ಷನ್ ಕೊಟ್ಟರೆ ಓಕೆ, ಇಲ್ಲಾಂದರೆ ಇಂಗ್ಲೀಷ್ನಲ್ಲಿ ತೊಗೊಳ್ತದೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ನೋಡ್ಕೋಬೋದು. ಹಾಗಿದ್ರೆ
ಏಜ್ ಲಿಮಿಟ್ ಬಂದುಬಿಟ್ಟು ಏಜ್ ಲಿಮಿಟ್ ಎಷ್ಟು? 18ರಿಂದ, ನೀವು 18 ಇದ್ದರೆ ಮಿನಿಮಮ್ 18 ಇರ್ತೀರ, 18ರಿಂದ 36 ವರ್ಷವರೆಗೆ, 18ರಿಂದ 36 ವರ್ಷವರೆಗೆ ನೀವು ಅಪ್ಲಿಕೇಶನ್ನ ಹಾಕೋಬೋದು ಸ್ನೇಹಿತರೆ. ಯಾರಾದರೂ ಇದ್ದರೆ ಹಾಕೋಬಹುದು. ಹಾಗಿದ್ರೆ ಫಿಸಿಕಲ್ ಇರ್ತದೆ? ಎಸ್, 100% ಫಿಸಿಕಲ್ ಇರ್ತದೆ. ಫಿಸಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಇದರದ್ದೆಲ್ಲ ಇರ್ತವೆ ಸ್ನೇಹಿತರೆ. ಇನ್ಕಮ್ ಕಾಸ್ಟ್ ಐತಲ್ಲ, ಇಂಗ್ಲೀಷ್ನಲ್ಲಿ ತೆಗೆಸ್ಬೇಕು. ಇವೆರಡು ಮೇನ್ ಆಗಿ ತೆಗೆಸ್ಕೊಳ್ಳಿ. ಮುಂದೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಬರ್ತವೆ, ಬಟ್ ಇವು ಮೇನ್ ಆಗಿರಬೇಕು. ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಮೇನಾಗಿ ಇರಲೇಬೇಕು. ಮತ್ತು ನೀವು ಹಿಂದುಳಿದವರಾಗಿದೆ ಅಂದರೆ OBC EBC ಆದರೆ ನಿಮ್ಗೆ OBC ಸರ್ಟಿಫಿಕೇಟ್ ಸಿಗ್ತದೆ. ಸೆಂಟ್ರಲ್ ಹಾಕ್ತಿದ್ದಂದ್ರೆ OBC ಸರ್ಟಿಫಿಕೇಟ್ ಸಿಗ್ತದೆ. ಅದನ್ನ ನೀವು ಹೋಗ್ಬಿಟ್ಟು ತಹಸೀಲ್ದಾರ್ ಕಡೆ ಕೇಳಿ ಪಡಿಬೋದು ಅಪ್ಲಿಕೇಶನ್ ಹಾಕಿ. ಮತ್ತು ಇದು ಓಕೆ, ಡೊಮಿಸಿಯಲ್ ಆಯಿತು. ಇನ್ಕಮ್ ಕಾಸ್ಟ್ ಇಂಗ್ಲೀಷ್ನಲ್ಲಿ ಇರಬೇಕು. ಇನ್ಕಮ್ ಕಾಸ್ಟ್ ಅದು ಇಂಗ್ಲೀಷ್ನಲ್ಲಿ ಇರಬೇಕು. ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇರಬೇಕು. ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇರಬಾರ್ದು, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇರಬೇಕು ಇನ್ಕಮ್ ಕಾಸ್ಟು. ಮತ್ತು EWS ಅಂತ ಬರ್ತದೆ. EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್. ಅದು ಆರ್ಟಿಕಲಲ್ಲಿ ಬರ್ತದಲ್ಲ ನಿಮಗೆ ಕಾನ್ಸ್ಟಿಟ್ಯೂಷನ್ ಓದುವಾಗ 104ನೇ ತಿದ್ದುಪಡಿ. ಆ 104ನೇ ತಿದ್ದುಪಡಿಯಲ್ಲಿ ನಿಮಗೆ EWS ಅವ್ರಿಗೆ ಮೀಸಲಾತಿ 10% ಮೀಸಲಾತಿ ಕೊಡ್ತೀವಿ ಅಂತೇಳಿ ಏನು ಹೇಳ್ತಾರಲ್ಲ, ಅದು ನೀವು ಯೂಸ್ ಮಾಡ್ಕೋಬೇಕು. ಯಾರ್ಯಾರೆಲ್ಲ ನೀವು ವೀಕರ್ಸ್ ಇದ್ದೀರಲ್ಲ, ಎಕನಾಮಿಕಲಿ ಆರ್ಥಿಕವಾಗಿ ಹಿಂದುಳಿದಿರಲ್ಲ, ಅದು ನೀವು ಯೂಸ್ಫುಲ್ನ ತೊಗೋಬೇಕು. 10% ನಿಮಗೆ ರಿಸರ್ವೇಷನ್ ಇರ್ತದೆ. ಒಂದೊಂದು ಪಾಯಿಂಟಲ್ಲಿ ಮಿಸ್ ಆಗ್ತದೆ ಜಾಬ್. ಥಿಂಕ್ ಮಾಡಿ, ಫ್ರೀಯಾಗಿ ಸಿಗ್ತದನ್ನೇ ಯಾವತ್ತೂ ಮಿಸ್ ಮಾಡ್ಕೋಕೆ ಹೋಗ್ಬಾರ್ದು ಸ್ನೇಹಿತರೆ. ಓಕೆ, ಹಾಗಿದ್ರೆ ಡಾಕ್ಯುಮೆಂಟ್ಸ್ ಬಗ್ಗೆ ಎಷ್ಟು ಬ್ರೀಫಾಗಿ ಸಾಕು, ಇಷ್ಟು ಮೇನಾಗಿ ಬೇಕು. ಹಾಗಿದ್ರೆ ಕ್ವಾಲಿಫಿಕೇಷನ್ ಏನು ಬೇಕು ಹೇಳಿದ್ನ ಆಲ್ರೆಡಿ 10th ಆಗಿರಬೇಕು, ಪ್ಲಸ್ ನಿಮ್ದು IT ಆದ್ರೂ ಇನ್ನೂ ಉತ್ತಮ. ಓಕೆ, ಮತ್ತು ಇದ್ರ ಬಗ್ಗೆ ಏನು ಹೇಳೋದಂತಂದರೆ, ಓಕೆ, ಕರ್ನಾಟಕದಲ್ಲಿ 503 ವೇಕೆನ್ಸಿ ಇದ್ದಾವೆ ಗೊತ್ತಾಯಿತು. ಹಾಗಿದ್ರೆ ಕಟಾಪ್ ಬಗ್ಗೆ ಹೇಳೋಣ. ಕಟಾಪ್ ಹೋದ ವರ್ಷ ಸ್ನೇಹಿತರೆ, ಹೋದ ವರ್ಷ ನಿಮಗೆ ಜನರಲಲ್ಲಿ ನೋಡಿದ್ರೆ 62 ಕಟಾಪ್ ಇತ್ತು ಸ್ನೇಹಿತರೆ. 62%, ಒಂದು 100 ಕ್ವಶನ್ಗೆ 62 ಕಟಾಪ್ ಇತ್ತು. ಹಾಗಿದ್ರೆ ಈ ಸತಿ ಎಷ್ಟಿರ್ಬೋದು? ಈ ಸತಿ ವೇಕೆನ್ಸಿ ಏನು ಕಮ್ಮಿ ಇದ್ದಾವೆ, ಬಟ್ ಇಂಕ್ರೀಸ್ ಆಗ್ತವೆ. ಅವು ಇಂಕ್ರೀಸ್ ಆದಮೇಲೆ ಆಲ್ಮೋಸ್ಟ್ ಹೇಳಬೇಕಂದ್ರೆ ನಿಮಗೆ ಕಟಾಪ್ ಎಷ್ಟಿರ್ತದೆ ಅಂದರೆ 70+ ಇರ್ತದೆ ಸ್ನೇಹಿತರೆ. 70+. ಇದು ಜನರಲ್ದವ್ರಿಗೆ. ಸೊ GK GS ಅಂತೂ ನಿಮ್ಮದೆಲ್ಲ ಸ್ಟ್ರಾಂಗ್ ಇರ್ತದೆ. ಆಲ್ರೆಡಿ PC PSI FD SD ಇದರದ್ದೆಲ್ಲ GK ಸ್ಟ್ರಾಂಗ್ ಇರ್ತದೆ. ನೀವು ಫೋಕಸ್ ಮಾಡಬೇಕಾಗಿರೋದು ಏನಂತಂದರೆ ಮ್ಯಾಥ್ಸ್ ಮತ್ತು ರೀಸನಿಂಗ್, ಇಂಗ್ಲೀಷ್, ಗ್ರಾಮರ್. ಇದನ್ನು ನೀವು ಫೋಕಸ್ ಮಾಡಬೇಕು. ಇದಿಷ್ಟು ಮಾಡಿಬಿಟ್ರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೂ ನೀವು 100% ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ ಸ್ನೇಹಿತರೆ. ಅಷ್ಟನ್ನ ಪರ್ಫೆಕ್ಟ್ ಆಗಬೇಕು ನೀವು ಫಸ್ಟು. ಓಕೆ, ಇಷ್ಟಾಯಿತು. ಹಾಗಿದ್ರೆ ಇವತ್ತೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. 23/1/2025 ಇವತ್ತು ಯಾರೋ ಅಪ್ಲಿಕೇಶನ್ ಹಾಕಬೇಡ್ರಿ, ಒಂದು ವಾರ ಬಿಟ್ಟು ಹಾಕಿ. ಯಾಕಂದರೆ ಸರ್ವರ್ ತುಂಬ ಡೌನ್ ಇದೆ. ಆಲ್ರೆಡಿ ನೋಡಿಬಿಟ್ಟಿದ್ದಾರೆ ಸ್ನೇಹಿತರೆ, ಸರ್ವರ್ ಕೂಡ ತುಂಬ ಡೌನ್ ಇದೆ. ತಲೆನೇ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ. ಓಕೆ, ಹಾಗಿದ್ರೆ ಅಪ್ಲಿಕೇಶನ್ ಹಾಕುವಂಥ ವೆಬ್ಸೈಟ್ ಯಾವುದು? www.rrb.gov.in ಅಂತೇಳಿ. ಅದು ಅಪ್ಲಿಕೇಶನ್ ನೀವು ಹಾಕಿಬಿಡಿ ಸ್ನೇಹಿತರೆ. ಯಾವಾಗ ಹಾಕೋದಂದರೆ, ಹೆಂಗೆ ಅಪ್ಲಿಕೇಶನ್ ಹಾಕಬೇಕು, ಹೇಗೆ ಹಾಕಬೇಕು, ಏನೇನೆಲ್ಲ ಪ್ರೊಸೀಜರ್ ಇರ್ತವೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ, ಈ ಥರದ್ದೆಲ್ಲ ನಿಮಗೆ ಮುಂದೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ನಂದೇ ಅಪ್ಲಿಕೇಶನ್ ನಿಮ್ಗೆ ಹಾಕಿ ತೋರಿಸ್ತೀನಿ. ಇನ್ನು ಮುಂದೆ ಎಲ್ಲ ಈ ಯೂಟ್ಯೂಬ್ ಚಾನಲ್ ಆ್ಯಕ್ಟಿವ್ ಇರ್ತದೆ ಸ್ನೇಹಿತರೆ. ಇಷ್ಟು ದಿನ ಒಂದು 4 ವರ್ಷದಿಂದ ಈ ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟಿದ್ದೆ, ಬಟ್ ಯಾವುದೇ ರೀತಿ ವೀಡಿಯೋಸನ್ನ ಹಾಕೋಕ್ಕಾಗಿರಲಿಲ್ಲ. ಇನ್ಮ್ಯಾಗ ಆ್ಯಕ್ಟಿವ್ ಆಗಿದೆ ಸ್ನೇಹಿತರೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯೂಸ್ಫುಲ್ ಕಂಟೆಂಟ್ ಇರ್ತದೆ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಡಿಸ್ಲೈಕ್ ಮಾಡಿ. ಓಕೆ, ಮತ್ತು ಇದ್ರ ಬಗ್ಗೆ ಏನು ಹೇಳೋದಂತಂದರೆ, ಅಪ್ಲಿಕೇಶನ್ ಹಾಕುವಾಗ ಯಾವುದೇ ರೀತಿ ಬ್ಲರ್ ಅನ್ನುವಂಥ ಇಮೇಜನ್ನು ಹಾಕಬೇಡಿ. ನಿಮ್ಮದು ಫೋಟೋ ಬ್ಲರ್ ಆಗಿರುವಂಥ ಫೋಟೋನ ಯಾವುದೇ ರೀತಿ ಅಪ್ಲೋಡ್ ಮಾಡಬೇಡಿ. ಬ್ಲರ್ ಆಗುವಂಥ ಸಿಗ್ನೇಚರ್ ಹಾಕಬೇಡಿ. ಯಾಕಂದರೆ ಇದು ಹಾಕಿದರೆ ನಿಮ್ದು 100% ರಿಜೆಕ್ಷನ್ ಆಗ್ತದೆ. ಅಪ್ಲಿಕೇಶನ್ ರಿಜೆಕ್ಟ್ ಆಗಿಬಿಡ್ತದೆ. ನೀವು 500, 1000 ಈ ಥರದ್ದೆಲ್ಲ DD ಕಟ್ಟಿದ್ದು ವೇಸ್ಟು, ನೀವು ಅಪ್ಲಿಕೇಶನ್ ಹಾಕಿದ್ದು ವೇಸ್ಟು, ಏನೂ ಮಾಡೋಕ್ಕಾಗಿಲ್ಲ. ಸೊ ಹಾಕುವಾಗ ಜಾಗೃತೆಯಿಂದ ಹಾಕಿ. ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತೇಳಿ ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇ ಮೊಬೈಲಲ್ಲಿ ಹಾಕೋಬೋದು. ಓಕೆ ಸ್ನೇಹಿತರೆ, ಇದಿಷ್ಟು ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು. 32,000+ RRB ಗ್ರೂಪ್ D ವೇಕೆನ್ಸಿ ಇದ್ದಾವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.